ಇವತ್ತು ನಮ್ಮ ಜೊತೆಗಿದ್ದಾರೆ ಕನ್ನಡ ಚಿತ್ರರಂಗದ ಪ್ರತಿಭಾವಂತ ಬರಹಗಾರರು, ತುಂಬ ಬಲಶಾಲಿಗಳು, ಶಕ್ತಿಶಾಲಿಗಳು. ನಿಮ್ಮಿಂದ ಎಲ್ಲ ಅಕ್ಷರ ಹುಟ್ಕೊಳ್ಳೋ ಅಂಥದ್ದು. ಇಂಡಸ್ಟ್ರಿನಲ್ಲಿ ಹೀರೋ ಬೇಗ ಗೊತ್ತಾಗ್ತಾರೆ, ಹೀರೋಯಿನ್ ಬೇಗ ಗೊತ್ತಾಗ್ತಾರೆ, ಡೈರೆಕ್ಟರ್ಗಳು ಗೊತ್ತಾಗ್ತಾರೆ, ಯಾರು ಮೇನ್ ಸ್ಟ್ರೀಮಲ್ಲಿ ಶೈನ್ ಆಗ್ತಾರೋ ಅವ್ರಿಗೆ ಗೊತ್ತಾಗ್ತಾರೆ. ಬಟ್ ತೆರೆ ಹಿಂದೆ ಇರುವಂಥವ್ರು ನೀವೆಲ್ಲ. ದೊಡ್ಡ ತಲೆಗಳು ಹುಡುಕ್ತಾ ಇದ್ರಲ್ಲ, ಕಥೆಗಾರರು ಎಲ್ಲಿದ್ದಾರೆ ಅಂತ. ಕಥೆಗಳೆಲ್ಲ ಸಿನಿಮಾ ಆಗಂಗಿದ್ರೆ ಲೈಬ್ರರಿಯಲ್ಲಿ ಒಂದೊಂದು ಪುಸ್ತಕದಲ್ಲಿ 20 ಕಥೆಗಳಿರ್ತವೆ. ಟ್ಯೂನ್ ಮಾಡಿಸ್ಬೇಕಂತಂದ್ರೆ ಯಾವ್ದಾದ್ರು ಹಿಂದಿ ಸಿನಿಮಾ ಆದ್ರೆ ರೆಫರೆನ್ಸ್ ಕೊಡೋರು. ಅಲ್ವೋದಾಗ ಏನಾಯ್ತು ಗೊತ್ತಾ ಸರ್, ಇವಾಗ ನಮ್ಮ ಕನ್ನಡ ಸಿನಿಮಾ ರೆಫರೆನ್ಸ್ ಹೇಳ್ತಾವ್ರೆ, ಈ ತರ ಮಾಡಿ ಸರ್ ಅಂತ. ನಾವು ಡೈಲಾಗ್ ಬರೆಯೋಕೆ ಮುಂಚೆನೆ ಫೇಸ್ಬುಕ್ ಇನ್ಸ್ಟಾದಲ್ಲೆಲ್ಲ ಫ್ಯಾನ್ಸು ಮೆಸೇಜ್ಗಳು, ಬಾಸ್ಗೆ ಸಖತ್ತಾಗಿ ಬರೀಬೇಕಣ್ಣ. ಕೆಲವರು 4 ಡೈಲಾಗು ಕಳಿಸಿರ್ತಾರೆ, ನಿಮ್ ಬೇಕಿದ್ರೆ ಯೂಸ್ ಮಾಡ್ತಾರೆ. ಇಲ್ಲಿನ ಸಂವೇದನೆಗಳೇನು ಅಂತ ಗೊತ್ತಿರಲ್ಲ, ಈ ಮಣ್ಣೇನೋ ಗೊತ್ತಿರಲ್ಲ, ಇದ್ರ ಜೊತೆಗೆ ಒಂದು ಜೈವಿಕವಾದ ಸಂಬಂಧನೇ ಇರಲ್ಲ. ಇಲ್ಲಿ ಬರ್ದಿರೋ ಯಾರೋ ಒಬ್ಬ ರೈಟ್ರು ಬರ್ದಿರೋದನ್ನ ತಿದ್ದುಬಿಟ್ಟು ಮನಸ್ಸಿಗೆ ಬಂದಂಗೆ ತಿದ್ದುಬಿಟ್ಟು ಎದ್ದೋಗ್ತಾನೆ ದುಡ್ಡು. ಬರಹಗಾರನ ಉಳಿಸ್ಕೊಳ್ಳೋ ಮನಸ್ಥಿತಿ ಪ್ರೊಡಕ್ಷನ್ ಹೌಸ್ಗೂ ಇರಬೇಕು, ಡೈರೆಕ್ಟರ್ಗೂ ಇರಬೇಕು, ಎಲ್ರಿಗೂ ಇರಬೇಕು. ಬರಹಗಾರ ಮತ್ತು ನಿರ್ದೇಶಕ ಇದ್ದಾರಲ್ಲ, ಇವಿಬ್ಬರು ಒಂದೇ ತಕಡಿನೇ. ನನಗೆ ಚೇತನಲ್ ಅವರಲ್ಲಿ ಒಂದು ಪ್ರಶ್ನೆ. ಸೊ ನಿಮ್ಮ ಮೇಲೆ ಒಂದು ಕತೆ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನು ನಾನೇ ಮಾಡ್ಕೋಬೇಕು. ಆ ಡಿಪಾರ್ಟ್ಮೆಂಟ್ನ ಹಣ ಉಳಿತು ಅಂದ್ಕೊಂಡು ಡೈರೆಕ್ಟರ್ ಕೆಲಸ ಎಲ್ಲ ಮಾಡ್ತೀನಿ. ಈ ಆ್ಯಂಗಲ್ ರಾಂಗ್. ಚೇತನ್ ಹೇಳ್ತಾರೆ ಕರೆಕ್ಟ್. ಸಾಧ್ಯನೇ ನೀವು